ನಮಸ್ಕಾರ. ಇದು ನಮ್ಮ ಫಸ್ಟ್ ಬ್ಲಾಗ್. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಈ ವಿಡಿಯೋ ಅಂದರೆ, ಇವತ್ತು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಬುಧವಾರ, ಫ್ಯಾಮಿಲಿ ಟ್ರಿಪ್ಪು. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಏನೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೀವು ನನ್ನ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿ. ನಾನು ನಮ್ಮ ಮನೆಯವರು ಟ್ವಿನ್ನಿಂಗ್ ಮಾಡಿದ್ವಿ. ಬನ್ನಿ ಒಂದು ಫೋಟೋ ವೀಡಿಯೋ ತೊಗೊಳ್ಳೋಣ ಅಂದರೆ ಬರ್ತಾನೆ ಇರಲಿಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಯ್ ಮಾಡಿ. ಯಾರ್ಯಾರು ಹೊರಟಿದ್ದೀವಿ ಅಂದರೆ ನೀವೇ ನೋಡಿ. ಇದು ನನ್ನ ಹಸ್ಬೆಂಡ್ ಅವ್ರ ಅಪ್ಪ ಅಮ್ಮ, ಇವರು ನಮ್ಮ ಹಸ್ಬೆಂಡ್. ಆಮೇಲೆ ಇವರು ಎಮ್ ಟಿ ಅಂತ. ಎಮ್ ಟಿ ಅಂದರೆ ಅಭಿ ಅಂತ ಅವ್ರ ಹೆಸರು. ಆಲ್ಮೋಸ್ಟ್ 12-15 ಹಂಗೆ ಬಿಟ್ವಿ ಮನೇನ. ಸೊ ವೆದರ್ ಫುಲ್ಲು ಮಳೆ ಬರೋ ಥರ ಆಗಿತ್ತು. ಚೆನ್ನಾಗಿತ್ತು ವೆದರ್ ನೆನ್ನೆ. ಆಮೇಲೆ ಹಂಗೆ ಹೋಗ್ತಾ ಮಧ್ಯಾಹ್ನ ಒಂದು 2:30 3 ಹಂಗೇನೋ ಊಟಕ್ಕೆ ನಿಲ್ಲಿಸಿದ್ರು. ಸೊ ಊಟ ಮಾಡಿ ತಿಂಡಿ ಪೋತಿ ಏನೇನು ಇಟ್ಕೊಂಡಿದ್ದಾಳು ಇವಳು. ಇವ್ರು ಹೇಳ್ದಂಗೆ ಕೇಳೋಕ್ಕೆ ಇವರು ಅವ್ರು ನೋಡಿ, ಅವರು ನೋಡಿ ನಮ್ಮ ಎಮ್ ಟಿ. ಅವನು ಚೆನ್ನಾಗಿ ಮೈತವನೇ ಡೈರಿ ಮಿಲ್ಕ್ ಮೇಲೆ. ಎಷ್ಟು ಆಯ್ ಮಾಡ್ತೀವೋ, ಬೆಳಗ್ಗೆಯಿಂದ 3 ಆಯ್ ಮಾಡಿದ್ಯಾ ಕಣ. ಎಲ್ಲ ಊಟ ಆಯ್ತವ. ನೆಕ್ಸ್ಟು 3 hours ಜರ್ನಿ ನಾನ್ ಸ್ಟಾಪು. ಫುಲ್ಲು ಮಳೆ ಬರೋ ಥರನೇ ಆಗಿಬಿಟ್ಟಿತ್ತು ವೆದರು. ಆಮೇಲೆ ಫುಲ್ ಜೋರಾಗಿ ಮಳೆನೇ ಬಂದ್ಬಿಡ್ತು. ಮಂತ್ರಾಲಯಗೆ ಆಮೇಲೆ ಹಂಗೆ ದೇವಸ್ಥಾನದ ಮುಂದೆ ಹೋದ್ವಿ. ಲೈಟಿಂಗ್ಸ್ ಮಾತ್ರ ಸಖತ್ತಾಗಿ ಮಾಡಿದರು. ಅದನ್ನ ನೋಡಿಕೊಂಡು ಒಂದು ರೌಂಡ್ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಇವಾಗ ಬಂದು ರೀಚ್ ಆಗಿದ್ದೀವಿ. ಆಲ್ರೆಡಿ ಟೈಮು 8 ಗಂಟೆ ಆಗಿದೆ. ಸೊ ನಾವು ಮಾರ್ನಿಂಗ್ 12ಗೆ ಬಿಟ್ಟಿರೋದು, ಇವಾಗ ರೀಚ್ ಆಗಿದ್ದೀವಿ. ದೇವಸ್ಥಾನದ ಒಳಗಡೆ ಒಂದು ಬೋರ್ಡ್ ಹಾಕಿದ್ರು, ನನಗೆ ತುಂಬ ಇಷ್ಟ ಆಯಿತು. ನೀವೇ ನೋಡಿ ಅದನ್ನು. ಆಮೇಲೆ ಊಟ ಮಾಡಿ ಅಲ್ಲಿಂದ ರೂಮ್ಗೆ ಹೋದ್ವಿ. ನಮಗೆ ದೇವಸ್ಥಾನದ ರೂಮ್ ಸಿಕ್ಕಿರಲಿಲ್ಲ. ನಾವು ಮುಂಚೆನೇ ಪ್ರೈವೇಟ್ ರೂಮ್ ಬುಕ್ ಮಾಡಿದ್ವಿ. ಏನು ಅನ್ನಿಸ್ತಿದೆ ಮಂತ್ರಾಲಯ? ಪೀಸ್ ಫುಲ್ ನೆಮ್ಮದಿಯಾಗಿದೆ. ಇವತ್ತು ಥರ್ಸ್ಡೇ ಅಲ್ವಾ, ಪೂರ್ತಿ ಫುಲ್ ರಶ್ ಇದೆ ಇವತ್ತು. ಏನಾದ್ರು ಹೇಳಿ ಎಮ್ ಟಿ ನಮ್ಮ ವ್ಲಾಗಿಗೆ. ಹೆಂಗಿದೆ ದೇವಸ್ಥಾನ? ಏನು ಅನ್ನಿಸ್ತು ದೇವಸ್ಥಾನ? ರಾಯರು ದೇವಸ್ಥಾನ ಚೆನ್ನಾಗಿದೆ. ಏನ್ರಿ ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ. ನೈಟ್ ಒಂದ್ಸರಿ ದರ್ಶನ ಆಗಿತ್ತು, ಇವಾಗ ಇನ್ನೊಂದ್ಸರಿ ಮಸ್ತಾಗಿ ದರ್ಶನ ಆಯ್ತು. ಮತ್ತೆ ಇನ್ನೊಂದ್ಸರಿ ದರ್ಶನ ಬರ್ತೀವಿ ಇವಾಗ. ಚೆನ್ನಾಗಿತ್ತು ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ಸೇವಾ ಟಿಕೆಟ್ ತಗೊಂಡು ಮತ್ತೆ ಇನ್ನೊಂದ್ಸರಿ ದರ್ಶನಕ್ಕೆ ಬರ್ಬೇಕು. ದೇವ್ರು ಒಳ್ಳೇದ್ ಮಾಡ್ಲಿ. ಮತ್ತೆ ಏನ್ ಸಮಾಚಾರ ಎಮ್ ಟಿ? ಎಳೆ ಬಿಸಿಲಂತೂ ಮತ್ತೆ ಇನ್ನೇನು ಬೆಳಗಿನ ಬಿಸಿಲದು ಚೆನ್ನಾಗಿದ್ಯಾ? ಓಕೆ. ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸಿತಾ ಇತ್ತಂತೆ. 7:30ಗೆ ಹೊಟ್ಟೆ ಹಸಿತಾ ಇದೆಯಂತೆ. ಮನೇಲಿದ್ರೆ 9:30ಗೆ ತಿನ್ನೋದು. ತಿಂದೇ ಇದ್ದವ್ರು ನಿಂತಾರ ಇರ್ತಾರೆ. ಆವಾಗಲೇ ಹೇಳ್ದಂಗೆ ಆಲ್ರೆಡಿ 2 ಸಲ ದರ್ಶನ ಆಗಿತ್ತು. ಮತ್ತು ಇನ್ನೊಂದು ಸಲ ಸೇವೆ ಟಿಕೆಟ್ ತೊಗೊಂಡು ದರ್ಶನ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಮಂತ್ರಾಲಯದಿಂದ ಹೊರಟ್ವಿ. ಅಲ್ಲಿಂದ ನೆಕ್ಸ್ಟು ಪಂಚಮುಖಿ ಆಂಜನೇಯ ಮತ್ತು ಬಿಚ್ಚಾಲೆಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬೆಂಗಳೂರಿಗೆ ಬಂದುಬಿಡೋಣ ಅಂದ್ಕೊಂಡು ಹೊರಟ್ವಿ. ಸೊ ಇವಾಗ ನೆಕ್ಸ್ಟ್ ಹೋಗಿದ್ದೆ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ.
ಪಂಚಮುಖಿ ಆಂಜನೇಯ ಟೆಂಪಲ್ಗೂ ರೀಚ್ ಆದ್ವಿ. ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಬಿಚ್ಚಲೆಗೆ ಹೊರಡಬೇಕು ಇಲ್ಲಿಂದ. ಇವಾಗ ಪಂಚಮುಖಿ ದೇವಸ್ಥಾನದಲ್ಲಿದ್ದೀವಿ. ರಾಯರ ದರ್ಶನ ಆಯಿತು. ಇವಾಗ ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫುಲ್ಲು ರಶ್ಶು, ಹೆವಿ ಬಿಸಿಲು, ಫುಲ್ ನಮ್ಮ ಎಂಟಿ ಅಂತೂ ಬೆವರ್ತವನೆ. ದೇವಸ್ಥಾನ ಫುಲ್ಲು ಉಪವಾಸ. ಬ್ಲ್ಯಾಕ್ ಆಗಿಬಿಟ್ಟಿದ್ದಾರೆ ಒಂದು ದಿವಸಕ್ಕೆ. ಅವನೇನು ಕಲರ್ ಇರಲಿಲ್ಲ. ಇವಾಗ ಬಿಚ್ಚಲೆಗೆ ರೀಚ್ ಆಗಿದ್ದೀವಿ ಆಲ್ರೆಡಿ. ದರ್ಶನ ಮಾಡ್ತಾ ಇದ್ದೀವಿ. ದರ್ಶನ ಮಾತ್ರ ನಿಜ ಚೆನ್ನಾಗಾಯಿತು. ಆದರೂ ಏನೋ ರಾಯರನ್ನ ಒಂದು 4-5 ಸಲ ನೋಡಿದ್ರು ಮತ್ತೆ ಇನ್ನೂ ನೋಡಬೇಕು ಅಂತಲೇ ಅನ್ನಿಸ್ತಾಯಿತ್ತು. ತೃಪ್ತಿನೇ ಆಗಲಿಲ್ಲ. ಬಿಚ್ಚಾಲೇನೂ ಅಷ್ಟೇ, ಇದು ಒಂಥರ ನೆಮ್ಮದಿ ಜಾಗ. ನಾನೊಂದು ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ರೆ ಇವರೊಂದು ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದಾರೆ. ಬಿಚ್ಚಾಲೆಯಲ್ಲಿ ಪ್ರಸಾದ ತಿಂದ್ಕೊಂಡು ಹೊರಟ್ವಿ. ಪ್ರಸಾದ ಮಾತ್ರ ನಿಜ ಚೆನ್ನಾಗಿತ್ತು. ನೀವು ಯಾರು ಹೋದಾಗ ಅಲ್ಲಿ ಟ್ರೈ ಮಾಡಿ, ಪ್ರಸಾದ ಚೆನ್ನಾಗಿತ್ತು. ಮೂರು ದೇವಸ್ಥಾನದ ದರ್ಶನವೂ ಚೆನ್ನಾಗಾಯಿತು. ಬೆಂಗಳೂರಿಗೆ ರಿಟರ್ನ್ ಹೊರಡ್ತಾ ಇದ್ದೀವಿ. ಫುಲ್ಲು ಜರ್ನಿ. ಯಾರಿಗಾದ್ರೂ ದೇವಸ್ಥಾನದ ರೂಮ್ಸ್ ಬೇಕಿದ್ದರೆ 1 ಮಂತ್ ಆರ್ 1 ಮಂತ್ 10 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಬೇಕು. ಯಾವ ವೆಬ್ಸೈಟ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನೀವು ಅದರಲ್ಲಿ ರೂಮ್ಸು ಬುಕ್ ಮಾಡ್ಕೊಬೋದು. ಮತ್ತು ಏನಾದರೂ ನಿಮ್ಗೆ ಆನ್ಲೈನ್ ಸೇವೆ ಬೇಕಂದರೆ ಮುಂಚೆನೇ ಬುಕ್ ಮಾಡ್ಕೊಬೋದು. ಸೊ ಅದು ವೆಬ್ಸೈಟ್ನ ನಾನು ಇವಾಗ ಡಿಸ್ಪ್ಲೇಯಲ್ಲಿ ಮೆನ್ಷನ್ ಮಾಡ್ತೀನಿ. ಲಿಂಕು ಕೆಳಗಡೆ ಬೇಕಂದರೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಬೋದು ಯಾರಾದರೂ. ನಮಗೆ ಯಾಕೆ ಸಿಗಲಿಲ್ಲ ಅಂದರೆ ರಾಯರ ಆರಾಧನೆ ಬೇರೆ ಇತ್ತು. ಸೊ ಆಗ ಇನ್ನೂ 1 ವೀಕ್ ಆಗಿತ್ತು. ಸೊ ಅದಕ್ಕೆ ಇನ್ನೂ ರಶ್ ಇತ್ತು ಆ್ಯಕ್ಚುಲಿ ಫುಲ್ಲು. ಸೊ ಅದಕ್ಕೆ ರೂಮ್ ಸಿಗಲಿಲ್ಲ. ನೀವು ನೋಡ್ಕೊಂಡು ಬುಕ್ ಮಾಡ್ಕೊಂಡು ಮುಂಚೆನೇ ಹೋಗಿ, ಅದು ಇನ್ನೂ ಒಳ್ಳೆಯದು.